ಮಾಧ್ಯಮ ಮಿತ್ರರು ಹಾಗೂ ನೆರೆದಿರೋ ಎಲ್ಲ ಹಿತೈಷಿಗಳಿಗೂ ವೇದಿಕೆ ಮೇಲೆ ಕುಳಿತಿರುವಂಥ FIR 626 ಸಿನಿಮಾದ ನಿರ್ಮಾಪಕರು, ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 626 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ. ಆದರೆ ಇಡೀ ಆ್ಯಕ್ಷನ್ ಥ್ರಿಲ್ಲರಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನು ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರೋಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆದರೆ ಕಷ್ಟನ ಇಷ್ಟಪಟ್ಟು ಮಾಡಿದ್ದೀವಿ. ಯಾಕಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನು ಪ್ರಮೋಟ್ ಮಾಡಿ ಥಿಯೇಟ್ರಿಗೆ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥ ನಿರ್ಮಾಪಕರಿಗೆ ನಾನು ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನು ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನು ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವರು ಮಾಡಿರೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ. ಹಾಗೆಯೇ ಈ ಸಿನಿಮಾದಲ್ಲಿ ಕೂಡ ಅಂಥ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನು ತೆರೆ ಮೇಲೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನು, ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಷ್ಟೇ, ಪ್ರತಿ ಸಿನಿಮಾದಲ್ಲೂ ಅದು ಆ ನಂಬಿಕೆ ಹಾಗೇ ಇರುತ್ತೆ. ಹಾಗೆಯೇ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸರ್, FIR ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ನಂದು ಅರ್ಧ ಗಂಟೆ ಆಗುತ್ತೆ. ಯಾರು ಬೇಜಾರು ಮಾಡ್ಕೊಂಬಿಡಿ, ಮೊದಲೇ ಹೇಳ್ಬಿಡ್ತೀನಿ, ನಿಮಗೆ ಟ್ಯೂನ್ ಮಾಡಿಬಿಡ್ತೀನಿ. ಯಾಕಂದರೆ ಎಸ್ ರಮೇಶ್ ಅವರಿದ್ದರೆ ಅದು ಸಿನಿಮಾ ಒಂದು ಆಡಿಯನ್ಸ್ ಪಲ್ಸು ಗೊತ್ತು ಅವ್ರಿಗೆ. ಅಲ್ಲಿಂದ ನಾನು ಹೇಳ್ಕೊಂಡು ಹೋಗ್ತೀನಿ. ಯಾಕಂದರೆ ನಾವು 4 ಪಿಕ್ಚರ್ ಮಾಡಿದ್ವಿ ಜೊತೆಯಲ್ಲಿ. ಧೈರ್ಯ, ರಫ್ ಅಂಡ್ ಟಫ್, ಜಿಂದಾಬಾದ್, ಮಿಸ್ಟರ್ ಪುಟ್ಸ್ವಾಮಿ ಅಂತ 4 ನಾನು ಒಂದು ದಿವಸನೂ ಶೂಟಿಂಗ್ ಹೋಗಲಿಲ್ಲ. ಧೈರ್ಯ ಪಿಕ್ಚರ್ 18 ದಿವಸದಲ್ಲಿ ಮಾಡಿದ್ರು, 60 ದಿವಸದಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಆ ಕಾಲದಲ್ಲಿ ತೆಲುಗು, ತಮಿಳು, ಮಲಯಾಳಂ, ಭೋಜ್ಪುರಿ, ಪಾನ್ ಇಂಡಿಯಾ. ನೋಡಿ, FIR ಅಂದ್ರೆ ಪಾನ್ ಇಂಡಿಯಾ. ಅದು ಅವ್ರ ಸ್ಟೈಲು ಇವತ್ತಲ್ಲ, ಆವಾಗಲೇ ಅವರು ಆ ಥರ ಥಿಂಕಿಂಗ್ ಅವ್ರದ್ದು ಇದು. ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಎಲ್ಲೇ ಇರಲಿ ಕರ್ಕೊಂಬರೋರು. ಇಷ್ಟೊತ್ತು ಈ ಸೀನ್ ಮುಗಿಬೇಕಂದ್ರೆ ಹಂಗೆ ಮಾಡೋರು. ಅವ್ರಿಗೆ ಫುಡ್ಡು, ಬ್ಲಡ್ಡು, ಸಿನಿಮಾ. ನಾನು ಅವ್ರ ಪಾರ್ಟ್ನರ್ ಇರ್ಬೋದು, ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನಾನು ಫ್ಯಾನು. 4 ಪಿಕ್ಚರು ನನಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ದಿವಸ ಶೂಟಿಂಗ್ ಹೋಗಿಲ್ಲ, ಲೆಕ್ಕ ಹಾಕ್ಕೊಡಿ. ಬಟ್ ಇವತ್ತು ನಾನು ಈ ಫಂಕ್ಷನ್ ಬರೋದಕ್ಕೆ ಹೇಳ್ಬಿಡ್ತೀನಿ. ನಮ್ಮದು ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಮ್ಮ ಚೇಂಬರ್ ಹೋಗಿದ್ರಿ. ಅಧ್ಯಕ್ಷರು, ಸಾರ್ ನೀವು ಇರಲೇಬೇಕು, ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ. ಇಲ್ಲ ನೀನು ಓಟ್ ಬಂದ್ಬಿಡು ನಿಮ್ಮ ಇದ್ರ ಜೊತೆ ಅಂತೇಳಿ ನಮ್ಮ ನರಸಿಂಹರಾವ್ ಪರವಾಗಿ ನನಗೆ ಬಂದಿದ್ದೀನಿ. ಯಾಕಂದರೆ ನನಗೆ ಅಲ್ಲಿಲ್ಲ ಮನಸ್ಸೆಲ್ಲ ಇಲ್ಲೇ, ಆಮೇಲೆ ಇವ್ರ ಹತ್ರ ತಪ್ಪಿಸ್ಕೊಂಬಿಟ್ರೆ ಹೆಂಗಪ್ಪ ಅಂತ ಅಲ್ಲಿ ಮಿಸ್ ಮಾಡಿ ಇಲ್ಲಿಗೆ ಬಂದೆ ಜಲ್ದಿ ಮುಗಿಸ್ಕೊಂಡು.
ಇನ್ನೂ ಬೇಜಾನ್ ಹೇಳಬೇಕು, ಸುದ್ದಿ ಕೊಡ್ತದೆ. ನೆಕ್ಸ್ಟು ನಮ್ಮ ವಿಜಯ ರಾಘವೇಂದ್ರ ಸಾರು. ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಮ್ಮ ಚಿನ್ನೇಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡಬೇಕು ಅಂದೆ. ಏನಪ್ಪ ಅಂದರು, ಆವಾಗ ನಿನಗಾಗಿ 25 ವಾರ ರಾಧಿಕಾ ವಿಜಯ ರಾಘವೇಂದ್ರ ಪಿಕ್ಚರು, ಆಂಧ್ರ ಪ್ರೊಡ್ಯೂಸರು ರಾಮೋಜಿರಾವ್ ಇರಬೇಕು. 2ನೇ ಪಿಕ್ಚರು ನಮ್ಮ ಅಜಂತಾ ರಾಜು, ಅದು ನಮ್ಮ ನಾಗಣ್ಣ ಡೈರೆಕ್ಟರ್ ಇರ್ಬೇಕಂತ. ನಾನು ಇದೆರಡು ನಡೀತಾ ಇತ್ತು. ಏನು ಆಲ್ ಏರಿಯಾ ಸೋಲ್ಡ್ ಔಟು, ಇದು ಅಂಥ ದುಡ್ಡು ಬೇರೆ ಇಲ್ಲ ಖಾಲಿ. 3ನೇ ಪಿಕ್ಚರು ಸೇಮ್ ಅದೇ ಹೀರೋಯಿನ್ ಇದ್ದರು. 3ನೇ ಪಿಕ್ಚರ್ ನಾನು ರೋಮಿಯೋ ಜೂಲಿಯೆಟ್ ಅಂತ ತೆಗೆದೆ. ನಾನು ಬರೀ 9,000 ಕೊಟ್ಟೆ ಅಪ್ಪಾಜಿಗೆ. ಏನೋ ಇದು ಅಂದಿದ್ರು, ಅಣ್ಣ ಇರೋಣ ಹಂಗೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರು ಬೇಕು ಅಂದರು ಡೈರೆಕ್ಟ್ರು. ಅದು ಈ ರಮಣರಾಜ್ ಥರ ಅವರು ತೆಲುಗು, ಅವರು ಗುಣಕುಮಾರ್ ಅಂತ ಡೈರೆಕ್ಟ್ರು. ಯಾಕಂದರೆ ಅವಾಗಂತ ದುಡ್ಡಿರ್ಲಿಲ್ವಲ್ಲ ಜಾಸ್ತಿ, ಅದಕ್ಕೆ ಇದರಲ್ಲೇ ಮಾಡಿದೆ ತುಂಬ ಕನ್ವೀನಿಯಂಟಾಗಿ. ಯಾಕಂದರೆ ಸಿನಿಮಾಲಿ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ಬೇಕು, ಓಪನ್ ಆಗ್ಬಿಡ್ತದೆ ಯಾವಾಗಿದ್ರು. ಸರ್ ಅವರು ನಾವು ಏನು ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ಬರೂ ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದು. ಯಾಕಂದರೆ ಅವ್ರು ಬಂದಿರೋದು, ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಂಬರ್ 1 ಅಣ್ಣವರು ರಾಜ್ಕುಮಾರ್ ಅವರು, ಅವ್ರ ತಂದೆಯವರು. ಅವ್ರ ಹತ್ರ ನಾನು ಸೆಕ್ರೆಟರಿ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಲಿ 1 ವರ್ಷ ಕೆಲಸ ಮಾಡಿದೆ. ಅದಕ್ಕೆ ಮೊದಲಿಂದನೂ ನಾವು ವಜ್ರೇಶ್ವರಲ್ಲಿದ್ದಾಗಿಂದು ನಮ್ಗೆ ಅವರು ಪಿಕ್ಚರ್ಗಳಾಗ್ತಾಯಿದ್ರಿ. ಬಾಂಧವ್ಯ, ಆ ಶಿಸ್ತು ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ರಮೇಶ್ ಅವರು ಅವ್ರ ಹತ್ರ ಚೆನ್ನಾಗಿ ಕೆಲಸ ತೆಗೆಸಿರ್ತಾರೆ. ನೈಟ್ ಎಲ್ಲ ಮಾಡಿದೆ ಅಂತಾರಲ್ಲ, ನನಗೆ ಅರ್ಥ ಆಯಿತು. ಯಾಕಂದರೆ ಅವ್ರ ಸ್ಕೂಲು ನಾನು ನೋಡಿದ್ದೀನಿ. ಅಂಥ ವಿಜಯ ರಾಘವೇಂದ್ರ ಅಂತ ಆರ್ಟಿಸ್ಟು ನಾನು ನೋಡಿದ ಪ್ರಕಾರ ನಮಗೆ ಸಿನಿಮಾ ಮಾಡೋಕ್ಕೆ ತುಂಬ ಇದೆ, ಕಲಾವಿದರಿದ್ದಾರೆ. ಆದರೂ ನಮ್ಮಣ್ಣ ನಮಗೆ ಕಷ್ಟದಲ್ಲಿ ನೆರವಾದ ಅಣ್ಣ ಆದರು. ಅವ್ರ ತಂದೆಯವರು ನಮಗೆ ಭಾರಿ ಚಿನ್ನೇಗೌಡರು ನಮಗೆ. ಆಮೇಲೆ 3ನೇದು ಹೇಳಬೇಕು ಅಂತಂದರೆ, ಇವರು ಮಾಡಿರೋ ಟೈಟ್ಲಲ್ಲೇ ಅವರು ನೋಡಿ ಎಲ್ಲೂ ಹಾಕಿಲ್ಲ ಪಾನ್ ಇಂಡಿಯಾ, ತೆಲುಗು, ಯಾವ ಲ್ಯಾಂಗ್ವೇಜ್ ಏನು ಅಂತ. 28 ಲ್ಯಾಂಗ್ವೇಜು ನಾವು ಮಾಡ್ಕೊಬೋದು, ಆ ಥರ ಪ್ಲ್ಯಾನ್ ಮಾಡಿರ್ತಾರೆ ರಮೇಶ್ ಅವರು. ಆಮೇಲೆ ಈಗ ಡೈರೆಕ್ಟ್ರ್ ಯಾರು ಸಾರ್ ಅಂದೆ, ನಮ್ಮ ಇವರು ರಮಣರಾಜ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆಂಧ್ರ ಜಡಿ ಚಕ್ರವರ್ತಿ ಅದೀನಿ ಅಂತ. ಅಷ್ಟೇ, ಅನ್ನ ಎಲ್ಲ ಹೆಸರು ನೋಡೋಂಗಿಲ್ಲ, 1-2 ಅಗಳು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ ರಮಣರಾಜ್ ಅವರು ಯಾವ ಸ್ಕೂಲಲ್ಲಿ ಬಂದರು ಅಂತ. ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ಥರ ಪಿಕ್ಚರ್ ಮಾಡಿರ್ತಾರೆ. ಆಮೇಲೆ ಮೊದಲು ಈಗ ಪಟ್ಟಾಭಿಷೇಕ ಅಂತ ಇದು ಮಾಡಿದ್ರಲ್ಲ, ಇವ್ರು ಇದಕ್ಕೆ ಮೊದಲೇ 25 ವರ್ಷದಿಂದನೇ ಬೇಜಾನ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಸಿನಿಮಾದ ಇವ್ರಿಗೆ ಒಂದು ಅಂಗ ಇವರು. ಅವ್ರ ಮಿಸ್ಸಸ್ ಅವ್ರ ಭಾಗ್ಯ ಅವ್ರಿಗೆ ತುಂಬ ನಾವು ಕೃತಜ್ಞತೆ ಹೇಳಬೇಕು. ಆಮೇಲೆ ನಮ್ಮ ನಾಗೇಂದ್ರ ಸಾರು ಆರ್ಟಿಸ್ಟು ಪ್ಲಸ್ ಇದು, ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಆರ್ಟಿಸ್ಟ್ಗಳು ಇನ್ನು ಗೊತ್ತಿರೋರು ಏನು ಅನ್ಕೊಂಬೇಡಿ ಬ್ರದರ್ಸ್. ಆಮೇಲೆ ನಮ್ಮ ಕೇಶವ್ ಸಾರು ಇವಾಗ ಹೇಳ್ತಾ ಇದ್ದಾರೆ ನಾನು ಸಾರ್ ಅಂತ. ಕೊನೆಯಲ್ಲಿ ಮೀಸೆ ತೆಗೆದು ಕೂತೀವಿ. ನಾನು ಯಾರು ಅಂತ ಕೇಳಿದ್ರೆ ಇವರು, ನಾವು ಭಾರಿ ಕ್ಲೋಸು, ಆದರೂ ಇವಾಗ ತಿಳಿಸ್ತಾ ಇದ್ದಾರೆ. ಹಂಗೆ ಎಲ್ಲ ನಮ್ಗೆ ಆತ್ಮೀಯರಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಬಂದು ಚೆನ್ನಾಗಿ ಬರುತ್ತೆ. ಯಾಕಂದರೆ ಹಂಗೆ ಮಾಡಿರ್ತಾರೆ ನಮ್ಮ ರಮೇಶ್ ಅವರು. ಮೊದಲೊಂದು ಹಿಂಗೆ ಇದೇ ಥರ ಅವರು ಟ್ರೆಂಡ್ ಸೆಟ್ಟರು ಹಲೋ ಯಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರು ಮಗೊಂದು ಇಡೀ ಇಂಡಸ್ಟ್ರಿನ ಕಲಕಲಾಯಿಸ್ಬಿಡ್ತು. ಆ ಥರ ಅವರು ಅವಾಗವಾಗ ಏನದು ಫಿನಿಕ್ಸ್ ಪಕ್ಷಿ ಥರ ಬಿಡ್ತಾ ಇರ್ತಾರೆ. ಅದರಿಂದ ಈ ಸಿನಿಮಾ ಯಶಸ್ವಿ ಆಗಲಿ. ಈ ಚಿತ್ರದಿಂದ ಇನ್ನೂ ಹಲವಾರು ಚಿತ್ರಗಳು ಬರೋಕ್ಕೆ, ಉದ್ಯಮಕ್ಕೆ ಅನುಕೂಲ ಆಗಲಿ. ಇನ್ನೂ ಬೇಜಾನು ಹೇಳೋದಿದೆ, ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಫಂಕ್ಷನಲ್ಲಿ ಬಂದು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ FIR ಒಳ್ಳೆ ಟ್ರೈಲರ್ ತೋರಿಸಿದ್ರು. ಪಿಕ್ಚರ್ ಹೆಂಗಿರುತ್ತೋ ಇನ್ನೂ ಗೊತ್ತಿಲ್ಲ. ನಮ್ಮ ರಮೇಶ್ ಅವರು ತುಂಬ ಹೃದಯವಂತರು, ಒಳ್ಳೆ ಜನ, ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪಿಕ್ಚರ್ FIRಗೆ
ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ. ಅವ್ರು ಖಂಡಿತವಾಗೂ ಒಳ್ಳೇದಾಗಬೇಕು, 4-6 ಸಿನಿಮಾಗಳು ಮಾಡಬೇಕು, ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಒಳ್ಳೆ FIRಗೆ ಮತ್ತು ಅವ್ರ ಟೀಮ್ಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ರಮೇಶ್ ಅವರು ನಿರ್ಮಾಣ ಮಾಡಿರುವ FIR ಚಿತ್ರ ನನಗೆ ಮೊದಲನೇ ಸಾರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ. ಆಮೇಲೆ ಓದಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ. ಹೃದಯವಂತ ಅಂದರೆ ಅವ್ರನ್ನೇ ಹೇಳ್ಬೇಕು. ನಮ್ಮ ಟೀಮಲ್ಲಿ ಚೆನ್ನಾಗೇ ಎಲ್ಲ ಇದು ಮಾಡ್ತಾಯಿದ್ರು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ತುಂಬ ಅವರ ಸಿನಿಮಾ ಅಂದರೆ ಬ್ಯಾಕಿಲ್ಲ, ಎಲ್ಲನೂ ಚೆನ್ನಾಗೇ ಆಗಿದೆ. ಇದು FIR ಚಿತ್ರ ಅದೇ ಥರ ಆಗಿ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕನ್ನಡ ಚಿತ್ರವನ್ನೇ ನೋಡಿ ಎಲ್ಲರೂ, ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತೇನೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಕೆಲವು ಸರಿ ಬಯಸದೇ ಬಂದ ಭಾಗ್ಯ ಅಂತಾರೆ. ನಾನು ಬಂದಿದ್ದು ಕೇಶವ ರೆಡ್ಡಿ ಅವರು ನಂಗೆ ಭಾರಿ ಆತ್ಮೀಯರು. ಇಲ್ಲ ಸರ್ ನೀವು ಬರಲೇಬೇಕು ಅಂದರು. ನನ್ನ ಕೆಲವು ಪಿಕ್ಚರ್ ಮಾಡಿದರು, ಆ್ಯಕ್ಟ್ ಮಾಡಿದರು. ಸರಿ ಅಂತ ಬಂದೆ, ಒಬ್ಬ ಪ್ರೇಕ್ಷಕನಾಗಿ ಬಂದೆ. ಅದು ನೋಡಿದ್ರೆ ಇಲ್ಲಿ ಕೂತ್ಕೊಳ್ಳುವ ಭಾಗ್ಯ ಸಿಕ್ತು. ಎರಡನೇದಾಗಿ ಪಿಕ್ಚರು ಟೈಟ್ಲೇ ಹೇಳುತ್ತೆ, FIR ಅನ್ನೋದು ಇದರಲ್ಲಿ ಎಲ್ಲದೂ ಒಳಗೊಂಡಿದೆ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿದ್ದೇನಿಲ್ಲ. ಪಕ್ಕ ಕಮರ್ಷಿಯಲ್ಲು. ವಿಜಯ ರಾಘವೇಂದ್ರ ಅಂದರೆ ಕೆಲವರಲ್ಲಿ ಒಂದು ಭಾವನೆ ಇದೆ, ಇವರು ಕೆಲವೇ ಈ ರೊಮ್ಯಾಂಟಿಕ್ಕು, ಸೋಷಿಯಲ್ಲು ಇಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಹೇಳ್ತೇವೆ ಇವ್ರ ಪಿಕ್ಚರ್ಲಿ ಅಂತ. ಬಟ್ ಇದನ್ನು ನೋಡಿದ್ರೆ, ಆ ಪೋಸ್ಟ್ರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಅಂತೇಳಿ. ಈ ಚಿತ್ರ ಖಂಡಿತವಾಗಿ ಇದು ಎಲ್ಲ ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗಲಿ, ಮುಂದೆ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಯಾಕೆಂದರೆ ರಮೇಶ್ ಅವ್ರ ಬಗ್ಗೆ ನಾನು ಹಿಂದೆನೇ ಕೇಳಿದ್ದೆ, ನೋಡ್ತಾ ಇದ್ದು. ನಾವು ಇಂಡಸ್ಟ್ರಿಗೆ ಬಂದಿದ್ದು 86ಅಲ್ಲಿ, ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಮಧ್ಯದಲ್ಲಿ ಹೇಳಬಾರ್ದು, ನಂದು ಒಂದು ಚಿತ್ರ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಶಾನುಭೋಗರ ಮಗಳು ಅಂತ, ಬ್ರಿಟಿಷ್ ಪೀರಿಯಡ್ದು ಕಥೆ. ಅದು ಎಷ್ಟು ಹೇಳ್ತೀನಿ. ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟವ್ರಿಗೂ ಮತ್ತು ಇಲ್ಲಿ ವೇದಿಕೆ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಫಸ್ಟ್ ಸಾರಿ ನನ್ನ ವಾಯ್ಸ್ ಸಾರಿ. ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್ ಆ್ಯಂಡ್ ಭಾಗ್ಯ ಮ್ಯಾಮ್, ಒಂದೊಳ್ಳೆ ಆಪರ್ಚುನಿಟಿ ಕೊಟ್ರಿ. ಆ್ಯಂಡ್ ನೀವು ನೋಡ್ದಂಗೆ ಸ್ವಲ್ಪ ಬೋಲ್ಡಾಗಿ ಕಾಣಿಸ್ಕೊಂಡಿದ್ದೀನಿ. ನಾನು ಅಷ್ಟು ಬೋಲ್ಡಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ಬಟ್ ಮಾಡಿಸಿದ್ದಾರೆ ಸಿನಿಮಾಲಿ. ಸೊ ದಟ್ ಇಸ್ ಏನು, ಸಿನಿಮಾ ಅಂದ್ರೇ ಹಾಗೆ, ಒಂದು ಡೈರೆಕ್ಟರ್ ಕೈಗೆ ಹೋದರೆ ಸಿನಿಮಾ ಅವ್ರು ಏನು ಬೇಕಾದ್ರೂ ಮಾಡಿಸ್ತಾರೆ. ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಆ್ಯಂಡ್ ಅಷ್ಟೇ, ನಾನು ಮೇಯ್ನ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್, ಸಿನಿಮಾಗೆ ಸಪೋರ್ಟ್ ಮಾಡಿ. ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಹಿ ಗೇವ್ ಮಿ ಆಲ್ ದ ಫ್ರೀಡಮ್ ಟು ಆ್ಯಕ್ಟ್. ನಾನು ಒಂಚೂರು ಕಾನ್ಷಿಯಸ್ ಆಗಲಿ, ಸ್ಟಾರ್ಟಿಂಗ್ ಕಾನ್ಷಿಯಸ್ ಆಗ್ತಿದೆ, ಬಟ್ ಹಿ ಮೇಡ್ ಶೋರ್ ಐ ವಾಸ್ ಇನ್ ಕಾನ್ಷಿಯಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ದಟ್ಸ್ ಇಟ್. ಎಲ್ರಿಗೂ ಶುಭ ಸಂಜೆ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ. FIR 6 ಅಂದರೆ ಅಲ್ಲಿ ಅರ್ಥ ಆಗಬಹುದು, ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ. ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ. ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸು, ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ. ಆಮೇಲೆ ಇದು 3ನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು. ವಿಕ್ರಮ್ ಒಂದು, ಆಮೇಲೆ ಚೆಲ್ಲಾಪಿಲ್ಲಿ, ಆಮೇಲೆ ಈ ಒಂದು ಸಿನಿಮಾ. ನಿರ್ದೇಶಕರ ಬಗ್ಗೆ ಅಂದರೆ ಆ್ಯಕ್ಚುಲಿ ಇದ್ರಾಗಿನ ಹಿಂದೆ ಒಂದು ಸಿನಿಮಾ ಮಾಡಿದರು, ಬೈಲಿಂಗ್ವಲ್ಲು, ಕನ್ನಡ ಆಮೇಲೆ ತೆಲುಗು ಅಟ್ ಎ ಟೈಮ್ 2 ಲ್ಯಾಂಗ್ವೇಜು ಶೂಟ್ ಮಾಡಿದರು. JD ಚಕ್ರವರ್ತಿ ಲೀಡಾಗಿ ಮಾಡಿದರು. ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ. ಆ್ಯಕ್ಚುಲಿ ಅದ್ರಾಗಿನ ಮುಂಚೆನೇ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸಾರು ಎಲ್ಲ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನೋ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಒಂದು ಕ್ಯೂರಿಯಾಸಿಟಿ ಇದೆ, ಇದು ಏನು ಈ ಚಿತ್ರ ರಾಘವ್ ಹೇಳ್ದಂಗೆ ನೈಟ್ ಅಂದರೆ ಆಲ್ಮೋಸ್ಟ್ ನೈಟಲ್ಲೇ, ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟಲ್ಲೇ ಇತ್ತು.
ಕತೆ ಅದೇ ರೀತಿ ಹೋಗುತ್ತೆ. ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ. ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ. ಯಾಕಂದರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಬನ್ನಿ ಜಿ ಅಂದ್ಬಿಟ್ಟು. ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ಬರು ಇರಬೇಕಿತ್ತು, ಪಾಪ ಅವರು ಇಲ್ಲ ನಮ್ಮ ಜೊತೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸತೀಶ್ ಬಾಬು ಅವರು. ಅವರು ಆ್ಯಕ್ಚುಲಿ ನಾವು 3 ಜನನೂ ಸೇರಿ ನೈಟ್ ಮಾಡೋದು, ಆಮೇಲೆ ನೈಟೇ ಎಡಿಟಿಂಗು, ಆಮೇಲೆ ಸರ್ ಬಂದು ನೋಡೋದು, ಇನ್ನೇನಾದರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಭಾಳಷ್ಟು ಸೈಕಲ್ ಹೊಡ್ದಿದ್ದೀವಿ. ಆಮೇಲೆ ಜಗಳನೂ ಮಾಡಿದ್ದೀವಿ ಎಡಿಟ್ ಮಾಡುವಾಗ. ಅಂದರೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇ. ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗಿ ನಿಭಾಯಿಸಿದ್ದಾರೆ. ರಾಘವ್ರಂತೂ ಹೇಳೋಂಗೆ ಇಲ್ಲ ಬಿಡಿ. ಅದು ಫೈಟು, ಡ್ಯಾನ್ಸು, ಲೀಲಾಜಾಲ ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ಹಿಂಗೆ ತಿಂದಾಗ ಹೆಂಗೆ ಬುಡಕ್ಕಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೂಲಾಗೆ ಮಾಡಿದ್ದಾರೆ. ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ಥರ ಅವ್ರಿಗೆ ಆ ರೀತಿ ತುಂಬ ಮುದ್ದಾಗೂ ಕಾಣ್ತಾರೆ. ಟೆನ್ಷನಲ್ಲೂ ಬೇರೆ ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ. ಅದನ್ನು ಮುಂದೆ ನನ್ನ ಕರ್ತವ್ಯ ಏನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ನಂಬ್ಕೊಂಡಿದ್ದೀನಿ. ನಿರ್ದೇಶಕರು ಸ್ಮೈಲಲ್ಲಿ ಗೊತ್ತಾಗುತ್ತೆ, ಆಮೇಲೆ ನಿರ್ಮಾಪಕರು ಸ್ಮೈಲಲ್ಲೂ ಗೊತ್ತಾಗ್ತಾ ಇದೆ. ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ ಕೆಲಸ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ. ಯಾಕಂದರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ, ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ತರವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಇದೇ ರೀತಿ ಈ ಒಂದು ಚಿತ್ರಕ್ಕೆ, ಆಮೇಲೆ ಅದು ಅಲ್ಲದೆ ಆಂಧ್ರದಿಂದ ಬಂದು ತೆಲುಗು, ಆಂಧ್ರನ ತೆಲಂಗಾಣ ಈಗ ಸಪ್ರೇಟ್ ಇದೆ. ಆಂಧ್ರದಿಂದ ಬಂದು ಇಲ್ಲಿ ಕನ್ನಡ ಕಲಿತು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ನಿಜವಾಗ್ಲೂ ಒಂಥರ ಖುಷಿ. ಯಾಕಂದರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ, ಅಲ್ಲಿಂದ ಬಂದು ಕನ್ನಡ ಕಲಿತು ಆಮೇಲೆ ಮಧ್ಯೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ, ಅವಾಗ ಹೇಳ್ಕೊಡ್ತಾ ಇದ್ವಿ. ಅದು ಸೆಕೆಂಡ್ರಿ ಪದಗಳು ಚುಚ್ಚು ಮಿಸ್ಟೇಕ್ ಆಗೋದು, ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಿದ್ವಿ. ಬಟ್ ಎಲ್ಲನೂ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ. ಎಲ್ಲ ಪಾತ್ರವರ್ಗಗಳನ್ನು ಚೆನ್ನಾಗೇ ಮಾಡಿದ್ದಾರೆ. DOP ಆಗಲಿ, ಸ್ಟಂಟ್ ಮಾಸ್ಟರ್ಸ್ ಆಗಲಿ, ಆಮೇಲೆ ಬ್ಯಾಕ್ಗ್ರೌಂಡು ನಮ್ಮ ತ್ಯಾಗು ಸರ್ ಆಗಲಿ, ಆಮೇಲೆ ನಮಗೆ ಟ್ರೈಲರ್ ಕಟ್ ಮಾಡಿದಂಥ ಸುರೇಶ್ ಅವರು ಆಗಲಿ. ಯಾಕಂದರೆ ಟ್ರೈಲರ್ ನಾನು ಕಟ್ ಮಾಡಿರಲಿಲ್ಲ, ನಾನು ಬೇರೆ ಶೂಟಲ್ಲಿದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರು ಬಿಸಿದ್ದಾರೆ ಬೇಡ ಇವ್ರ ಹತ್ರ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹಂಗೆ ಮಾಡಿಸ್ಬಿಟ್ರು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಾನು ಒಬ್ಬ ಎಡಿಟ್ರಾಗಿ ಇನ್ನೊಬ್ಬ ಎಡಿಟ್ರ್ ಚೆನ್ನಾಗಿ ಮಾಡಿರೋದನ್ನು ನಾವು ಹೇಳಲೇಬೇಕಾಗುತ್ತೆ. ಒಳ್ಳೆಯದಾಗಲಿ ಇಡೀ ಟೀಮ್ಗೆ, ಸಕ್ಸಸ್ ಆಗಲಿ. ಈ ಮಾಧ್ಯಮ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸಬ್ರನ್ನ ನೀವು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗಿನ ಕನ್ನಡ ಸಿನಿಮಾದ ಕಾಲಘಟ್ಟ ಭಾಳ ಒಂದಷ್ಟು ತುಂಬಾ ಸರಿ ಇಲ್ಲ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗಲಿ, ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ. ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೂ ಒಂದಷ್ಟು ಕೆಲಸಗಳು ಸಿಗುತ್ತೆ. ಆ ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಲಬೇಕು ಅಂತ, ಯಾಕಂದರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ. ಓಕೆ, ಇದು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಚಪ್ಪಾಳೆ ಬರಲಿ ದಯವಿಟ್ಟು, ಪ್ರೋತ್ಸಾಹ ಮಾಡೋಣ. ಚಪ್ಪಾಳೆ ಇದ್ರೆ ಪ್ರೋತ್ಸಾಹ, ಅವ್ರಿಗೂ ಕೂಡ ಎನರ್ಜಿ ಬಂದಂಗೆ ಆಗುತ್ತೆ. ಚಪ್ಪಾಳೆ ಬರಲಿ. ಚಪ್ಪಾಳೆ ಬರಲಿ. FIR 626 ಸಿನಿಮಾದ ಆಡಿಯೋ ಲಾಂಚ್. ಸ್ವಲ್ಪ ಡೌನ್ ಮಾಡಿ ಮುಂದೆಗೆ. ಎಸ್